ಭಾರತದ ಬಿಲಿಯರ್ಡ್ಸ್ ಹಾಗೂ ಸ್ನೂಕರ್ಸ್ ತಾರೆ ಪಂಕಜ್ ಅಡ್ವಾಣಿಗೆ ಬಣ್ಣ ಹಚ್ಚೋ ಆಸೆ ಹುಟ್ಟುಕೊಂಡಿದೆ. ಹೌದು, ನಿನ್ನೆ ಈ ಮಾತನ್ನ ಸ್ವತಃ ಪಂಕಜ್ ಹೇಳಿದ್ದಾರೆ. ಅವರ ಕಲ್ಪನೆಯಲ್ಲಿ ಅರಳುವ ಚಿತ್ರಕ್ಕೆ ಅವರೇ ಮುನ್ನುಡಿ ಬರೆಯೋದಾಗಿ ಹೇಳಿಕೊಂಡಿದ್ದಾರೆ. ನಿನ್ನೆ ಉದ್ಯಾನನಗರಿಯಲ್ಲಿರುವ ಕೆಫೆ ಕಾಫಿ ಸ್ಕ್ವೇರ್ಗೆ ಸ್ನೂಕರ್ ಮತ್ತು ಬಿಲಿಯರ್ಡ್ಸ್ ಮಾಜಿ ವಿಶ್ವ ಚಾಂಪಿಯನ್ ಪಂಕಜ್ ಅಡ್ವಾಣಿ ಭೇಟಿ ನೀಡಿದ್ರು. ಅಲ್ಲಿ ಅವರು ಎಲಾಂಗೋ ಬರೆದಿರುವ ಯು ಡೋಂಟ್ ನೀಡ್ ಗಾಡ್ ಎ ಗಾಡ್ ಫಾದರ್ ಪುಸ್ತಕ ಬಿಡುಗಡೆ ಮಾಡಿದ್ರು. ಬೇರೆಯವರು ಬರೆದ ಬುಕ್ ಅನ್ನ ರಿಲೀಸ್ ಮಾಡಿದ್ರೆ, ನೀವ್ಯಾವಾಗ ಪುಸ್ತಕ ಬರೆಯೋದು ಅಂತ ಕೇಳಿದ್ದಕ್ಕೆ ಪಂಕಜ್ ತಟ್ ಅಂತ ಉತ್ತರಿಸಿದ್ದು ಹೀಗೆ. वेल मैं सिर्फ 26 साल का हूँ इस समय. बहुत टाइम है बुक लिखने में, लेकिन शायद एक मूवी बनाना चाहूँगा अपने लाइफ स्टोरी के बारे में एक दिन. पर फ़िलहाल तो बहुत से चैम्पियनशिप्स है अभी अगले 6 महीने के लिए बहुत इम्पॉर्टेंट टूर्नामेंट्स है मेरे लिए, तो उस पर कॉन्सेंट्रेट करना चाहूँगा. और हार जीत तो होता ही रहता है, क्योंकि हर बार आप जीत नहीं सकते हो, और जब आप हारते हो तो आपको ये भी सोचना पड़ता है कि हर बार मैं नहीं हारूँगा. ಹೌದು, ಪಂಕಜ್ ಅಡ್ವಾಣಿಗೆ ಫಿಲ್ಮ್ನಲ್ಲಿ ನಟಿಸೋ ಆಸೆಯಂತೆ. ಅದು ತಮ್ಮ ಜೀವನ ಕುರಿತ ಚಿತ್ರದಲ್ಲೇ. ಚಿತ್ರದ ಕಥೆ ನಿರ್ದೇಶನದ ಬಗ್ಗೆ ಇನ್ನೂ ಸರಿಯಾಗಿ ಯೋಚಿಸಿಲ್ಲ. ಬಟ್ ಒಂದಿನ ಸಿನಿಮಾ ಮಾಡೋದಂತೂ ನಿಜ. ಆನಂತರ ಪುಸ್ತಕ ಬರೀತೀನಿ ಅಂತ ಪಂಕಜ್ ಹೇಳ್ಕೊಂಡ್ರು. एक्चुअली इट्स टू अर्ली टू से, लेकिन मैं सिर्फ आइडियाज़ है. कभी कभी मैं सोचता हूँ कि एक मूवी बना सकता हूँ, कभी कभी बुक लिखने के कभी एक एम रखता हूँ, लेकिन इट्स टू अर्ली टू से कि मैं क्या करने वाला हूँ अपने लाइफ स्टोरी के साथ. वेदर आई वांट टू राइट अ बुक और मेक अ मूवी, और probably still continue playing and wait for another 5-10 years. ಇಷ್ಟಕ್ಕೆ ನಿಲ್ಲಲಿಲ್ಲ ಪಂಕಜ್ ಮಾತು. ನನಗಿನ್ನೂ 26 ವರ್ಷ, ತುಂಬಾ ಲಾಂಗ್ ಇನ್ನಿಂಗ್ಸ್ ನನ್ನ ಮುಂದಿದೆ. ಮೊದಲು ನನ್ನ ಆಟದ ಬಗ್ಗೆ ಗಮನ ವಹಿಸ್ತೀನಿ. ಯಾರು ಗೊತ್ತು ಯಾವಾಗ ಯಾವ ಸ್ಟೋರಿ ಹೊಳೆಯುತ್ತೋ ಆಗ ಸಿನಿಮಾ ಮಾಡೇ ಮಾಡ್ತೀನಿ ಅಂದ್ರು. ನಾನು ಹೀರೋ ಆದ್ರೆ ಜನ ನನ್ನನ್ನ ಸಹಿಸ್ಕೊಳ್ತಾರೆ ಅನ್ನೋ ಹುಚ್ಚು ವಿಶ್ವಾಸ ನನ್ನಲ್ಲಿದೆ. ನನ್ನ ಮಹತ್ವದ ಬಯಕೆ ಹೀರೋ ಆಗೋದು ಎಂದು ಹೇಳ್ಕೊಂಡ್ರು. सबके दिमाग में ऐसा होता है, लेकिन हीरोज़ तो सिर्फ 10-12 ही है बॉलीवुड में, और जो अच्छे कर रहे हैं इस समय. बट अभी तो फ़िलहाल तो मेरा स्पोर्ट बहुत ही इंपॉर्टेंट है, और बहुत वर्ल्ड चैम्पियनशिप्स और एशियन चैम्पियनशिप मैं इंडिया के लिए अच्छा करना चाहता हूँ, इंडिया के लिए जीतना चाहता हूँ, मेडल्स लेके आना चाहता हूँ. ಚಿಕ್ಕ ವಯಸ್ಸಿನಿಂದ ಬಣ್ಣದ ಲೋಕದ ಕನಸು ಕಾಣ್ತಾ ಇರುವ ಪಂಕಜ್ ಕನಸು ನನಸಾಗ್ಲೆ. ಸ್ನೂಕರ್ನ ಜೊತೆಗೆ ಅಡ್ವಾಣಿ ಸಿನಿಮಾಗಳಲ್ಲೂ ನಟಿಸ್ಲೆ. ಬಿಲಿಯರ್ಡ್ಸ್ ಸ್ನೂಕರ್ನಂತೆ ಅಲ್ಲಿಯೂ ಹೀರೋ ಆಗಿ ಮೆರೆಯಲಿ ಎಂಬುದೇ ನಮ್ಮ ಆಶಯ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ರವಿ ಎಸ್, ಸ್ಪೋರ್ಟ್ಸ್ ಬ್ಯೂರೋ, ಸುವರ್ಣ ನ್ಯೂಸ್ 24/7.